कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमस्मरणात् भवेत्। अर्चिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದರು ಮೈಸೂರಿನಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದನ್ನು ಕೇಳಿ ಅದರ ಆಹ್ವಾನವನ್ನು ಪಡೆದು ಬಹಳ ಸಂತೋಷವಾಗಿದೆ. ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ನಮ್ಮ ಇಡೀ ಮಾತೃ ಸಮಾಜಕ್ಕೆ ಅತ್ಯಂತ ಹೆಮ್ಮೆಯ ಸ್ವಾಮಿಗಳಾಗಿದ್ದಾರೆ. ಬಹಳ ಶ್ರೇಷ್ಠ ವಿದ್ವಾಂಸರಾಗಿದ್ದುಕೊಂಡು ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿ, ಅದೇ ರೀತಿ ತಿರುಪತಿ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಉಪಕುಲಪತಿಗಳಾಗಿ ವಿದ್ವತ್ ಪ್ರಪಂಚದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ಶ್ರೀ ಪ್ರಹ್ಲಾದಾಚಾರ್ಯರು ಅವರು ಶ್ರೀ ವ್ಯಾಸರಾಜ ಮಠಾಧೀಶರಾಗಿ ಇದೀಗ ವಿದ್ವತ್ ಪ್ರಪಂಚದಲ್ಲಿ, ಅದೇ ರೀತಿ ಶ್ರೀ ಮಾಧ್ವ ತತ್ವ ಪ್ರಚಾರ ಕಾರ್ಯದಲ್ಲಿ ಅತ್ಯಂತ ಅಗ್ರಣಿಗಳಾಗಿ ಎಲ್ಲ ಮಾಧ್ವರಿಗೂ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಅತ್ಯಂತ ಹೆಮ್ಮೆಯ ಶ್ರೀಗಳಾಗಿದ್ದಾರೆ. ಈ ರೀತಿಯಾಗಿ ವಿಶೇಷವಾದ ಅರ್ಹತೆಯನ್ನು ಪಡೆದು ಪೀಠಾಧಿಪತಿಗಳಾಗಿ ತತ್ವ ಪ್ರಚಾರವನ್ನು ಮಾಡೋದು ಬಹಳ ಅತ್ಯಂತ ಅಪೂರ್ವವಾದಂತಹ ಒಂದು ವಿಚಾರವಾಗಿದೆ. ಈ ದೃಷ್ಟಿಯಲ್ಲಿ ನಾವು ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಮನ್ ನ್ಯಾಯಸುಧಾ ಮಂಗಳದ ಜೊತೆಗೆ ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅಂತ ಹೇಳಿ ಕೇಳಿ ಬಹಳ ಸಂತೋಷವಾಗಿದೆ. ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ಇದೀಗ ಸಮಕಾಲೀನ ಮಧ್ವ ಪೀಠಾಧಿಪತಿಗಳಲ್ಲಿ ಅತ್ಯಂತ ಹಿರಿಯರು, ಜ್ಞಾನವೃದ್ಧರು, ವಯೋವೃದ್ಧರು ಆಗಿದ್ದುಕೊಂಡು ಮಾಧ್ವ ಸಮಾಜವನ್ನು ಅವರು ಮುನ್ನಡೆಸಬೇಕು. ಅವರ ನೇತೃತ್ವದಲ್ಲಿ ಮಾಧ್ವ ಸಮಾಜ, ಜಿಜ್ಞಾಸು ಸಮಾಜ, ಆಸ್ತಿಕ ಸಮಾಜ ಇನ್ನಷ್ಟು ಒಂದು ಸ್ಫೂರ್ತಿಯನ್ನು ಪಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ನಾವು ಶ್ರೀ ವ್ಯಾಸರಾಜ ಮಠದ ಈ ಪೀಠಾಧಿಪತಿಗಳಾದಂತಹ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರನ್ನು ಬಾಲ್ಯದಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಬಹಳ ದೊಡ್ಡ ವಿದ್ವಾಂಸರಾಗಿ ನಮ್ಮ ಮಠದ ಅಭಿಮಾನಿಗಳು, ನಮ್ಮ ವಿಶೇಷ ಆತ್ಮೀಯರೂ ಆದಂತಹ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ನಾವು ಬರಬೇಕಾಗಿದ್ದರೂ ಕೂಡ ನಮ್ಮ ಚತುರ್ಥ ಪರ್ಯಾಯದ ಪ್ರಯುಕ್ತ ಸಾಧ್ಯವಾಗ್ತಾ ಇಲ್ಲ. ಉಡುಪಿಯಲ್ಲೇ ಇದ್ದುಕೊಂಡು ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವವು, ಸಹಸ್ರ ಚಂದ್ರ ದರ್ಶನ ಮಹೋತ್ಸವವು ಕೂಡ ಅಭೂತಪೂರ್ವವಾಗಿ ವೈಭವಯುತವಾಗಿ ಯಶಸ್ವಿಯಾಗಿ ನಡೆಯಲಿ. ನಮ್ಮ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ಇದೇ ರೀತಿ ಶತಾಯುಷಿಗಳಾಗಿ ಶತಮಾನೋತ್ಸವವನ್ನು ಕೂಡ ಆಚರಿಸುವಂತೆ ಆಗಬೇಕು, ನಾವು ಕೂಡ ಅದರಲ್ಲಿ ಭಾಗವಹಿಸುವಂತೆ ಆಗಬೇಕು ಎಂಬುದಾಗಿ ಹಾರೈಸ್ತಾ ಇದ್ದೇವೆ. ಶ್ರೀ ಪ್ರಹ್ಲಾದಾಚಾರ್ಯರಾಗಿದ್ದುಕೊಂಡು ಇದೀಗ ವ್ಯಾಸರಾಜ ಮಠಾಧೀಶರು ಆದದ್ದು ಇದೊಂದು ಐತಿಹಾಸಿಕವಾದಂತಹ ಒಂದು ಘಟನೆಯ ಪುನರಾವರ್ತನೆಯೋ ಎಂಬಂತೆ ನಮಗೆ ಭಾಸವಾಗ್ತಾ ಇದೆ. ನಾವು ಕೇಳಿದ್ದೇವೆ ಪ್ರಹ್ಲಾದರಾಯರು ವ್ಯಾಸರಾಜರಾಗಿ ಅವತರಿಸಿದರು ಅಂತ ಹೇಳಿ. ಇವತ್ತು ಪ್ರಹ್ಲಾದಾಚಾರ್ಯರು ವ್ಯಾಸರಾಜ ಮಠಾಧೀಶರಾಗಿ ಅವರು ವಿಶೇಷವಾದಂತಹ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ವ್ಯಾಸರಾಜರ ಒಂದು ಅಭಿನವ ವ್ಯಾಸರಾಜ ತೀರ್ಥರಾಗಿ ಪ್ರಹ್ಲಾದರಾಯರು ಹೇಗೆ ವ್ಯಾಸರಾಜರಾಗಿ ವಿಶೇಷವಾದ ಒಂದು ಕ್ರಾಂತಿಯನ್ನು ಮಾಡಿದರು, ಅದೇ ರೀತಿ ನಮ್ಮ ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ
ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ಕೂಡ ಅತ್ಯಂತ ಒಂದು ಕ್ರಾಂತಿಕಾರಿಯ ಸ್ವಾಮಿಗಳಾಗಿ, ಯತಿಗಳಾಗಿ, ಐತಿಹಾಸಿಕ ಯತಿಗಳಾಗಿ ಅವರು ನಿರಂತರ ಚಂದ್ರಾರ್ಕವಾಗಿ ನಮ್ಮ ಕೀರ್ತಿಯನ್ನು ಸ್ಥಾಪನೆ ಮಾಡುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ